ದಿವಸನೇ ನಮ್ಮ ಅದಿತಿ ದೇವಿ ಹಾಗೂ ಕಶ್ಯಪ ಮಹರ್ಷಿಗೆ ಸೂರ್ಯದೇವರು ಜನಿಸಿದರು ಅಂತಂದು ಹೇಳಲಾಗುತ್ತದೆ. ಅದಕ್ಕೇನೆ ನಾವು ರಥಸಪ್ತಮಿಯ ದಿನವನ್ನ ಅವರ ಹುಟ್ಟಿದ ದಿನ ಅಂತಂದು ಹೇಳಿನೂ ಸಮೇತ ಆಚರಣೆ ಮಾಡ್ತೇವೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇಂದು ರಥಸಪ್ತಮಿಯ ಪುಣ್ಯ ದಿನ, ಭಗವಾನ್ ಭಾಸ್ಕರ ಸೂರ್ಯದೇವನು ಹುಟ್ಟಿದಂತಹ ದಿನ. ಈ ಒಂದು ರಥಸಪ್ತಮಿಯ ಪುಣ್ಯ ದಿನದಂದು ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂಡಗೋಡಿನಲ್ಲಿ ಆಯುರ್ವೇದ ವೈದ್ಯರು ಆಗಿರುವಂತಹ ಡಾಕ್ಟರ್ ಲಕ್ಷ್ಮೀ ನವೀನ್ ಬಡಿಗೇರ್ ಅವರು ಇಂದು ಉಪಸ್ಥಿತರಿದ್ದಾರೆ. ಅವರು ಆಯುರ್ವೇದ ತಜ್ಞರಷ್ಟೇ ಅಲ್ಲದೆ ಯೋಗ ಗುರುಗಳು ಆಗಿದ್ದಾರೆ. ಹಾಗೆಯೇ ನೃತ್ಯ, ಸಂಗೀತ, ಸಾಹಿತ್ಯ ಬಹುಮುಖ ಪ್ರತಿಭೆಯುಳ್ಳಂತಹ ಡಾಕ್ಟರ್ ಲಕ್ಷ್ಮೀ ನವೀನ್ ಬಡಿಗೇರ್ ಅವರನ್ನ ನಮ್ಮ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಇಂದು ರಥಸಪ್ತಮಿಯ ಪುಣ್ಯಕಾಲ. ಈ ರಥಸಪ್ತಮಿಯ ವಿಶೇಷತೆಯನ್ನ ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ನಮ್ಮ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀ ಬಡಿಗೇರ್, ಮಧು ಕ್ಲಿನಿಕ್, ಮುಂಡಗೋಡದಲ್ಲಿ ಇರ್ತೇನೆ. ರಥಸಪ್ತಮಿ ಅನ್ನೋದು ಇದು ಒಂದು ದೊಡ್ಡ ಮಹತ್ವದ ದಿನ ಆಗಿದೆ. ಯಾಕೆ ಅಂತಂದ್ರೆ ಇದು ಮಾಘ ಮಾಸ ಶುಕ್ಲ ಪಕ್ಷದ 7ನೇ ದಿವಸ. ಅಂದಿನ ದಿವಸನೇ ನಮ್ಮ ಅದಿತಿ ದೇವಿ ಹಾಗೂ ಕಶ್ಯಪ ಮಹರ್ಷಿಗೆ ಸೂರ್ಯದೇವರು ಜನಿಸಿದರು ಅಂತಂದು ಹೇಳಲಾಗುತ್ತದೆ. ಅದಕ್ಕೇನೆ ನಾವು ರಥಸಪ್ತಮಿಯ ದಿನವನ್ನ ಅವರ ಹುಟ್ಟಿದ ದಿನ ಅಂತಂದು ಹೇಳಿನೂ ಸಮೇತ ಆಚರಣೆ ಮಾಡ್ತೇವೆ. ಅವತ್ತಿನ ದಿವಸ ನಮ್ಮ ಸೂರ್ಯದೇವರು 7 ಕುದುರೆಗಳುಳ್ಳ ಹಾಗೂ 12 ಚಕ್ರಗಳುಳ್ಳ ಒಂದು ರಥವನ್ನ ಏರಿ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಆ ಪ್ರಯಾಣವನ್ನ ಯಾಕೆ ಇದು ಸಾಂಕೇತಿಕವಾಗಿ ಏನು ಹೇಳ್ತದ ಅಂತ ಹೇಳಿದ್ರೆ, 7 ಕುದುರೆಗಳು ಅಂತಂದ್ರೆ ವಾರದ 7 ದಿನಗಳು ಅಂತ ನಾವು ಹೇಳಬಹುದು. ಹಾಗೂ 12 ಚಕ್ರಗಳು, ಉರುಳುವ 12 ಚಕ್ರಗಳು ಅಂತಂದ್ರೆ ನಾವು ಮಾಸಗಳು, ಅಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ಹೇಳ್ತೇವಲ್ಲ, ಮಾಸಗಳು ಅಂತ ನಾವು ಇಲ್ಲಿ ಹೇಳ್ಬಹುದು. ಅದನ್ನ ಸಾಂಕೇತಿಕವಾಗಿ ಹೇಳ್ತೇವೆ. ಹಾಗೆ ನಾವು 12 ರಾಶಿಗಳನ್ನು ಸಮೇತ ಇದರಲ್ಲಿ ನಾವು ಆಡ್ ಮಾಡ್ತೇವೆ. ಹೀಗಾಗಿ ಉತ್ತರಾಭಿಮುಖವಾಗಿ ಹೋಗ್ತಾ ಇರುವಂತಹ ದಿನದಂದು ನಾವು ರಥಸಪ್ತಮಿ ಅಂತ ಹೇಳ್ತೇವೆ. ಇವತ್ತು ಅತ್ಯಂತ ಮಹತ್ವಪೂರ್ಣವಾದ ದಿವಸ. ಯಾಕೆಂದ್ರೆ ಇವತ್ತು ಯಾವುದೇ ರೀತಿಯಿಂದ ನಾವು ಮುಹೂರ್ತವನ್ನ ನೋಡೋದಿಲ್ಲ. ಯಾವುದೇ ಶುಭ ಕೆಲಸಗಳಾಗ್ಲಿ, ಏನಾದ್ರೂ ಹೊಸ ಕೆಲಸದ ಆರಂಭಗಳಾಗ್ಲಿ, ಆಮೇಲೆ ಇವತ್ತು ಎಷ್ಟು ಶಕ್ತಿಪ್ರದವಾದ ದಿನ ಅಂತಂದ್ರೆ ನಾವು ಇವತ್ತು ಮಾಡಿದ ದಾನ ಧರ್ಮಗಳಾಗಿರ್ಲಿ, ಹಾಗೂ ಪುಣ್ಯಕ್ಷೇತ್ರಗಳ ವೀಕ್ಷಣೆ ಆಗಿರ್ಲಿ, ಪುಣ್ಯ ಸ್ನಾನ ಆಗಿರ್ಲಿ, ಎಲ್ಲವಕ್ಕೂ ಅಷ್ಟು ಶಕ್ತಿ ಬಂದು ಅದು ನಮ್ಮನ್ನ ಹಾಗೂ ನಮ್ಮ ಕುಟುಂಬವನ್ನ ಕಾಪಾಡುತ್ತೆ. ದೇವರು ನಮ್ಮನ್ನ ಕಾಪಾಡುತ್ತಾರೆ ಅಂತಂದು ಕೂಡ ನಂಬಿಕೆ ಇದೆ. ರಥಸಪ್ತಮಿಗೆ ಇಷ್ಟು ಮಹತ್ವ ಇದೆ ಅಂತಂದ್ರೆ ಅದರಲ್ಲಿ ಇದು 2026 ಅಂದ್ರೆ ಸೂರ್ಯನ ಅಧಿಪತಿ ಆಗೋ ದಿವಸ. ಅಂದ್ರೆ 2-0-2-6 ಎಲ್ಲವನ್ನ ಕೂಡ್ಸಿದ್ವಿ ಅಂತಂದ್ರೆ 10 ಬರುತ್ತೆ. ಅಂದ್ರೆ 1 ನ್ಯೂಮರಾಲಜಿಕಲಿ 1 ಅಂತಂದ್ರೆ ಅದನ್ನ ಆಳುವ ವ್ಯಕ್ತಿ ಯಾರು ಅಂತಂದ್ರೆ ಸೂರ್ಯದೇವರು. ಹಾಗೆ ಇದು ಭಾನುವಾರದ ದಿವಸಗಳ ಬಂದಿರೋದಕ್ಕೆ ಇದಕ್ಕೆ ತುಂಬಾ ಮಹತ್ವವಿದೆ. ಹೀಗಾಗಿ ನಾವು ಅವತ್ತಿನ ದಿವಸ ಅಂದರೆ ರಥಸಪ್ತಮಿಯ ದಿವಸ ಸೂರ್ಯನ ಕೃಪೆಗೆ ಪಾತ್ರರಾಗಬೇಕು ಅಂತಂದ್ರೆ ನಾವು ಅವತ್ತಿನ ದಿವಸ ಎಕ್ಕೆ ಗಿಡ, ಅರ್ಕ ಪತ್ರವನ್ನ ಹೀಗೆ ಸರ್ಟನ್ ಅಂದ್ರೆ ಭುಜದ ಮೇಲೆ, ತಲೆ ಮೇಲೆ ಈ ತರ ಎಲ್ಲಾನು ಇಟ್ಕೊಂಡು ಸ್ನಾನ ಮಾಡುವುದರಿಂದ, ಹಾಗೂ ನಾವು ಸೂರ್ಯದೇವರಿಗೆ 12 ಹೆಸರುಗಳಿದೆ. ಆ 12 ಹೆಸರುಗಳ ಮೂಲಕ ಅರ್ಘ್ಯವನ್ನ ಬಿಡೋದ್ರ ಮೂಲಕ, ಹಾಗೂ ಆದಿತ್ಯ ಹೃದಯ ಪಠನ ಅಂತ ಹೇಳ್ತೇವೆ. ಆದಿತ್ಯ ಹೃದಯ ಪಠನದಿಂದ ನಾವು ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ, ಹಾಗೆ ನಾವು ಅದರಿಂದ ನಾವು ಆತ್ಮವಿಶ್ವಾಸ, ಬಲ, ಈಗ ಡಾಮಿನೇಟಿಂಗ್ ಸೂರ್ಯ ಅಂತಂದ್ರೆ ಡಾಮಿನೇಟಿಂಗ್ ವ್ಯಕ್ತಿ ಇರ್ತದ. ಎಲ್ಲಾ ಒಂದು ರಾಶಿಗಳಿಗೆ ಡಾಮಿನೇಟಿಂಗ್ ವ್ಯಕ್ತಿ ಸೂರ್ಯ ಆಗಿರ್ತಾರೆ. ಹೀಗಾಗಿ ನಾವು ಆದಿತ್ಯ ಸ್ತೋತ್ರ ಪಠನೆ ಮಾಡೋದ್ರ ಮೂಲಕ ನಾವು ಸೂರ್ಯನಿಗೆ ನಾವು ಪಾತ್ರರಾಗಬಹುದು, ಸೂರ್ಯ ಕೃಪೆಗೆ ನಾವು ಪಾತ್ರರಾಗಬಹುದು. ಅದಷ್ಟೇ ಅಲ್ಲದೆ ಇದು ನಾವು ಆಧ್ಯಾತ್ಮಿಕವಾಗಿ ನೋಡಿದ್ವಿ ಅಂತಂದ್ರೆ ನಾವು ಮನೆಯಲ್ಲಿನೇ ನಮ್ಮ ಕುಟುಂಬದ ಅಧಿಪತಿ ಯಾರು ಅಂತಂದ್ರೆ ನಮ್ಮ ತಂದೆ.
ತಂದೆಗೆ ನಾವು ದೀರ್ಘದಂಡ ನಮಸ್ಕಾರವನ್ನ ಮಾಡುವುದರ ಮೂಲಕನೂ ನಾವು ಸೂರ್ಯ ದೇವರನ್ನ ನಾವು ಬಲಪಡಿಸ್ಕೋಬಹುದು. ನಮ್ಮ ರಾಶಿಯಲ್ಲಿ ಸೂರ್ಯ ದೇವರನ್ನ ಬಲಪಡಿಸ್ಕೋಬೇಕು ಅಂತಂದ್ರೆ ಇವೆಲ್ಲಾ ಮಾರ್ಗಗಳನ್ನ ನಾವು ಅನುಸರಿಸ್ಕೋಬಹುದು. ಇದರ ಜೊತೆಗಿನೇ ಒಂದು ಶ್ಲೋಕ ಇದೆ, ಆಯುರ್ವೇದಿಕ್ ಅಲ್ಲಿ ಒಂದು ಶ್ಲೋಕ ಇದೆ. ಏನು ಅಂತಂದ್ರೆ, ನಮಸ್ಕಾರ ಪ್ರಿಯೋ ಭಾನು, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕೇನ ಶಿವ, ಹಾಗೆ ನೈವೇದ್ಯೇನ ಗಣಪತಿ ಅಂತ ಹೇಳ್ತೇವೆ. ಗಣಪತಿಗೆ ನೈವೇದ್ಯದಿಂದ ಪ್ರೀತಿ ಇತ್ತು ಅಂತಂದ್ರೆ ನಾವು ಶಿವನಿಗೆ ಅಭಿಷೇಕ ಅಂದ್ರೆ ತುಂಬಾ ಪ್ರಿಯ. ಹಾಗೆ ವಿಷ್ಣುವಿಗೆ ಅಲಂಕಾರ ಪ್ರಿಯ ಹೌದು, ಆದ್ರೆ ಭಾನುವಿಗೆ ಮಾತ್ರ ನಾವು ನಮಸ್ಕಾರದ ಮೂಲಕ ಅವರ ಕೃಪೆಗೆ ಹಾಗೂ ಅವರ ಕೃಪೆನ ನಮ್ಗೆ ಪಡ್ಕೋಬಹುದು ನಾವು. ಹಾಗಿತ್ತು ಅಂತಂದ್ರೆ ಹೇಗೆ ಅಂತಂದ್ರೆ, ಅದು ಆರೋಗ್ಯಂ ಭಾಸ್ಕರಾದಿ ಇಚ್ಛೇತ್ ಅಂದ್ರೆ ಪೂರ್ತಿ ನಮ್ಮ ಪ್ರಕೃತಿಯಲ್ಲಿರುವ ಪ್ರತಿ ಜೀವಾಣುಗಳು ಆರೋಗ್ಯವಾಗಿ ಇರ್ಬೇಕು, ಸುಭಿಕ್ಷೆಯಾಗಿ ಇರ್ಬೇಕು ಅಂತಂದ್ರೆ ಅದು ಸೂರ್ಯ ದೇವನಿಂದ ಮಾತ್ರನೇ ಸಾಧ್ಯ. ಹೀಗಾಗಿ ಸೂರ್ಯನಿಗೆ ನಾವು ನಮಸ್ಕಾರದ ಮೂಲಕ, ಅವನಿಗೆ ನಮಸ್ಕಾರನೇ ಪ್ರೀತಿಯಾಗಿರೋದು. ಹೀಗಾಗಿ ಸೂರ್ಯ ನಮಸ್ಕಾರ ಅಂತಂದು ಯೋಗದಲ್ಲಿ ಬರುತ್ತೆ. 10 ಸ್ಟೆಪ್ಸು 8 ಆಸನಗಳುಳ್ಳ ಆ ಒಂದು ಸೂರ್ಯ ನಮಸ್ಕಾರವನ್ನ ನಾವು ಪ್ರತಿನಿತ್ಯ ನಮ್ಮ ಅವಿಭಾಜ್ಯ ಅಂಗವಾಗಿ ನಾವು ತಗೊಂಡ್ವಿ. ಪ್ರತಿನಿತ್ಯ ನಾವು ದಿನಚರಿಯಲ್ಲಿ ಒಂದು ಅಂಗವಾಗಿ ಮಾಡಿದ್ವಿ. ಯಥಾಶಕ್ತಿ 2, 5 ಇದು 10 ಸ್ಟೆಪ್ಸಿನ 8 ಆಸನಗಳನ್ನ ನಾವು ಯಥಾಶಕ್ತಿ ಮಾಡ್ಕೋಬಹುದು. 2 ಆದ್ರೂ ಮಾಡ್ಕೋಬಹುದು, 5 ಆದ್ರೂ ಮಾಡ್ಕೋಬಹುದು, 12 ಈ ಒಂದು ನಾವು ರಥಸಪ್ತಮಿ ದಿವಸ 12 ಸೂರ್ಯ ನಮಸ್ಕಾರವನ್ನ ಸೂರ್ಯಾಭಿಮುಖವಾಗಿ ನಿಂತು ಮಾಡಿದ್ವಿ ಅಂತಂದ್ರೆ ನಮಗೆ ಆರೋಗ್ಯ ಲಾಭ ಅಷ್ಟೇ ಅಲ್ದೇನೆ ಬಲ, ಶಕ್ತಿ ಹಾಗೂ ಆತ್ಮವಿಶ್ವಾಸ, ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಸಮೇತ ಹೆಚ್ಚಿಗೆ ಆಗುತ್ತೆ ಅಂತಂದು ಹೇಳ್ತೇವೆ. ಅವನಿಗೆ 12 ಹೆಸರುಗಳು ಅಂತಂದು ಹೇಳಿದ್ವಿ. ಹೀಗಾಗಿ ಅವು 12 ಬೀಜ ಮಂತ್ರಗಳನ್ನ ಪಠಿಸಿನೇ ನಾವು ಈ ಒಂದು 12 ಸೂರ್ಯ ನಮಸ್ಕಾರಗಳನ್ನ ನಾವು ಮಾಡ್ಬೇಕಾಗುತ್ತೆ. ಇದು ಪೂರ್ತಿ ಏನಾಯ್ತು ಅಂತಂದ್ರೆ ನಾವು ಆಧ್ಯಾತ್ಮಿಕವಾಗಿ ನೋಡಿದ್ವಿ ಹಾಗೂ ಧಾರ್ಮಿಕ ಆಚರಣೆಗಳನ್ನ ಯಾವ ತರ ಮಾಡ್ಬೇಕು ಅಂತಂದು ನೋಡಿದ್ವಿ. ಬಟ್ ನಾನು ಸೈಂಟಿಫಿಕ್ ಆಗಿ ಆಸ್ ಅ ಡಾಕ್ಟರ್ ಸೈಂಟಿಫಿಕ್ ಆಗಿ ನಾವು ಹೇಳ್ಬೇಕು ಅಂತಂದ್ರೆ ಸನ್ಲೈಟ್ ಇಂದ ತುಂಬಾನೇ ರೋಗಗಳಿಗೆ ನಾವು ಸೊಲ್ಯೂಷನ್ ಅನ್ನ ಕಂಡು ಹಿಡ್ಕೋಬಹುದು. ಜಸ್ಟ್ ಎಕ್ಸಾಂಪಲ್ಸ್ ನಾವು ಹೇಳೋದಾಯ್ತು ಅಂತಂದ್ರೆ ವಿಟಮಿನ್ D3 ನಾವು ಅದನ್ನ ಬೋನ್ ಹೆಲ್ತ್ಗೆ ತುಂಬಾ ಉಪಯೋಗಕಾರಿ ಅಂತಾನು ಹೇಳ್ತೇವೆ. ಹಾಗೆ ಸೆರಟೋನಿನ್ ಅನ್ನೋ ಒಂದು ಕೆಮಿಕಲ್ ಅಂದ್ರೆ ಸೆರಟೋನಿನ್ ಸಿಂಥಸಿಸ್ ಇಂದ ನಾವು ಮೂಡನ್ನ ಕ್ರಿಯೇಟ್ ಮಾಡ್ಕೋಬಹುದು ಹಾಗೂ ಮೂಡನ್ನ ಮಾಡಿಫೈ ಮಾಡ್ಕೋಬಹುದು. ಜೊತೆಗೆ ನಾವು ನಮ್ಮ ಮೆಟಾಬೋಲಿಕ್ ಆಕ್ಟಿವಿಟಿನ ಕಂಟ್ರೋಲ್ ಮಾಡಿಕೊಂಡು ಬ್ಲಡ್ ಪ್ರೆಷರ್ನ ಒಂದು ಹಂತದಲ್ಲಿ ಇಟ್ಕೋಬಹುದು. ಇದು ಒಂದ್ ಕಡೆ ಆಯ್ತು ಅಂತಂದ್ರೆ ನಾವು ತ್ರಾಟಕ ಅಂತ ಮಾಡ್ತೇವೆ. ನಮ್ಮ ಆಯುರ್ವೇದಿಕ್ ಅಲ್ಲಿ ಕಣ್ಣಿನ ಹೆಲ್ತಿಗೋಸ್ಕರ ತ್ರಾಟಕನ ಆ ಸೂರ್ಯನನ್ನ ನೋಡುವುದರ ಮೂಲಕ, ಎಳೆ ಬೆಳಕಿನಲ್ಲಿ ವಿಟಮಿನ್ D3 ಹೆಚ್ಚಿಗೆ ಇರೋದ್ರಿಂದ ನಾವು ಆ ಸೂರ್ಯನನ್ನ ದಿಟ್ಟಿಸಿ ನೋಡೋದ್ರ ಮೂಲಕ ಕಣ್ಣಿನಲ್ಲಿ ಆಗುವಂತಹ ನೂರಾರು ತೊಂದರೆಗಳು ಇರಬಹುದು. ಕಣ್ಣಿನಲ್ಲಿ ನೀರ್ ಬರೋದು, ಈಚಿಂಗ್ ಆಗೋದು, ಹಾಗೆ ಕೆಂಪಾಗೋದು, ಏನಾದ್ರೂ ಆಪ್ಟಿಕ್ ನರ್ವ್ ಡಿಫೆಕ್ಟ್ ಇತ್ತು ಅಂತಂದ್ರೂ ಕೂಡ ನಾವು ಈ ತ್ರಾಟಕನ ಸೂರ್ಯನ ನೋಡುವುದರಿಂದ ಒಂದು ಸಣ್ಣ ಕೆಲಸದಿಂದ ನಾವು ಇದನ್ನ ದೂರ ಮಾಡ್ಕೋಬಹುದು. ಜೊತೆಗೆ ನಾವು ಸ್ಕಿನ್ ಪ್ರಾಬ್ಲಮ್ಸ್, ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಲಿ, ಸೋರಿಯಾಸಿಸ್ ಇರ್ಲಿ, ಎಕ್ಸಿಮಾ ಇರ್ಲಿ, ಯಾವುದೇ ತರದ ಸ್ಕಿನ್ ಪ್ರಾಬ್ಲಮ್ ಅನ್ನ ಸರ್ಟನ್ ಪರ್ಟಿಕ್ಯುಲರ್ ಕ್ರೀಮ್ ಗಳನ್ನ ಕೊಟ್ಟಿರ್ತೇವೆ ಆಯುರ್ವೇದಿಕ್ ಅಲ್ಲಿ, ಅದನ್ನ ಹಚ್ಕೊಂಡು ಸೂರ್ಯನ ಬೆಳಕಿಗೆನೆ ಕುತ್ಕೋಬೇಕು ಅಂತ ಹೇಳ್ತೇವೆ. ಯಾಕೆ ಅಂದ್ರೆ ಸೂರ್ಯನ ಬೆಳಕು ಅದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ, ಆಂಟಿ ವೈರಲ್ ಆಗಿ ಆಕ್ಟ್ ಮಾಡುತ್ತೆ, ಹಾಗೂ ಆಂಟಿ ಫಂಗಲ್ ಆಗಿನೂ ಸಹ ಇದು ವರ್ಕ್ ಮಾಡುತ್ತೆ. ಇದರ ಜೊತೆಗೆ ನಾವು ಇದನ್ನ ಸೂರ್ಯ ನಮಸ್ಕಾರವನ್ನ ಎಲ್ಲಾ ಆಸನಗಳನ್ನ, ನಮ್ದಿದು ಟೈಟ್ ಶೆಡ್ಯೂಲ್ ಅಲ್ಲಿ ಎಲ್ಲಾ ಆಸನಗಳನ್ನ ಮಾಡ್ಲಿಕ್ಕೆ ಆಗುವುದನೇ ಇಲ್ಲ. ಬಟ್ ನೀವು ನಿಮಗೋಸ್ಕರ ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ, ಗೊಂದಲದ ದಿನಗಳಲ್ಲಿ ಒಂದು 15 ನಿಮಿಷ ತಕೊಂಡು ಒಂದು 5 ಸೂರ್ಯ ನಮಸ್ಕಾರವನ್ನ ದಿನಂಪ್ರತಿ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಅದು ಸಾಲ್ವ್ ಆಗುತ್ತೆ. ಜೊತೆಗೆ ನಿಮ್ಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಈಗ ನಮ್ ಕಡೆ ಬರೋದು ಒಂದು 10 ಪೇಷಂಟ್ 20 ಪೇಷಂಟ್ ಅಲ್ಲಿ ಒಂದು 6 ಪೇಷಂಟ್ ಆಸಿಡಿಟಿ ಪ್ರಾಬ್ಲಮ್ ಅಂತ ಬರ್ತಾರೆ. ಈಗಿನ ದಿನಮಾನಗಳಲ್ಲಿ ಆಸಿಡಿಟಿ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ನಾವು ಸೂರ್ಯಾಭಿಮುಖವಾಗಿ ನಿಂತ್ಕೊಂಡು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ಹಂತವಾಗಿ ಇವತ್ತೇ ಮಾಡಿದ್ವಿ, ನಾಳೆ ಮಾಡಿದ್ವಿ, ನಾಡ್ದಕ್ಕೆ ರಿಸಲ್ಟ್ ಹಂಗಲ್ಲ.
ಕ್ರಮೇಣ ಇದು ಒಂದು ನಮ್ಮ ದಿನಚರಿಯ ಒಂದು ಅಂಗವಾಗಿ ತಗೊಂಡ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಒಂದು ರೋಗಕ್ಕೆ ಎರಡು ರೋಗಕ್ಕೆ ಸೊಲ್ಯೂಷನ್ ಅಂತಲ್ಲ, ಎಲ್ಲಾ ರೋಗಗಳಿಗೂ ಇದು ಒಂದೇ ಸೊಲ್ಯೂಷನ್. ಸೂರ್ಯ ನಮಸ್ಕಾರವನ್ನ ನೀವು ದಿನಂಪ್ರತಿ ಮಾಡ್ಕೋಬಹುದು. ಅದರ ಜೊತೆಗೆ ನೀವು ಈಗೆಲ್ಲ ಹೆಣ್ಮಕ್ಳಲ್ಲಿ PCOD, PCOS, ಇನ್ಫರ್ಟಿಲಿಟಿ ಕೇಸ್ಗಳನ್ನ ಜಾಸ್ತಿ ನೋಡ್ತಾ ಇದ್ದೇವೆ. ಇದಕ್ಕೆಲ್ಲಾನು ಸೊಲ್ಯೂಷನ್ ನಾವು ಆರಾಮಾಗಿ, ಯಾಕಂತಂದ್ರೆ ನಾವು ಇದಕ್ಕೆಲ್ಲಾನು ಒಂದು ಕಾರಣ ಏನು ಅಂತಂದ್ರೆ ಎಂಡೋಕ್ರೈನಲ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಹಾರ್ಮೋನ್ಸ್ ನ ಕ್ಯಾರಿ ಓವರ್ ಮಾಡೋದು, ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನ ಸಿಂಥಸಿಸ್ ಮಾಡೋದು ಎಲ್ಲಾನು ನಾವು ಸೂರ್ಯಾಭಿಮುಖವಾಗಿ ನಿಂತ್ಕೊಂಡು ನಾವು ಸೂರ್ಯ ನಮಸ್ಕಾರ ಮಾಡಿದ್ವಿ ಅಂತಂದ್ರೆ ನಮ್ಮ ಮೂಡ್ ಕ್ಲಿಯರ್ ಆಗಿ ಇದಕ್ಕೆಲ್ಲಾನು ಸೊಲ್ಯೂಷನ್ ಸಿಗುತ್ತೆ. ಇದು ಒತ್ತಡದ ಜೀವನನೇ ಇದಕ್ಕೆ ಕಾರಣ ಆಗುತ್ತೆ. ಇದು ಒಂದ್ ಕಡೆ ಆಯ್ತು ಅಂತಂದ್ರೆ, ಮಕ್ಕಳಲ್ಲಿ ನೀವು ನಿಯೋನೆಟಲ್ ಜಾಂಡಿಸ್ ಅಂತಂದ್ ಹೇಳ್ತೇವೆ ನಾವು. ನಿಯೋನೆಟಲ್ ಜಾಂಡಿಸ್ ನ ಸೂರ್ಯನ ಬೆಳಕಿಗೆ, ಎಳೆ ಬೆಳಕಿಗೆ ಹಿಡಿದು, ಜಸ್ಟ್ ಯಾವುದೇ ಮೆಡಿಸಿನ್ ಇಲ್ದೇನೆ ಸೂರ್ಯನ ಬೆಳಕಿಗೆ ಹಿಡಿದು ಒಂದು 7 ರಿಂದ 8 ದಿವಸ ಹಿಡಿದ್ವಿ ಅಂತಂದ್ರೆ ನಿಯೋನೆಟಲ್ ಜಾಂಡಿಸ್ ಕೂಡ ನಾವು ಕ್ಲಿಯರ್ ಮಾಡಬಹುದು. ಅದು ಕೂಡ ಆ ಸೂರ್ಯನ ಬೆಳಕಿನಿಂದನೇ ಆಗುತ್ತೆ. ಹೀಗೆ ಹಲವಾರು ಹೇಳ್ತಾ ಹೋದ್ರೆ ಒಂದಕ್ಕಲ್ಲ, ನಾವು ಈ ಒಂದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಸೂರ್ಯ ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಒಂದು BP-ಗಾಗ್ಲಿ, ಶುಗರಿಗಾಗ್ಲಿ, ಥೈರಾಯ್ಡಿಗಾಗ್ಲಿ, ನಿಮಗೆ ಮೊಣಕಾಲ್ ನೋವು, ಮಂಡಿ ನೋವು, ಸೊಂಟ ನೋವು, ಎಲ್ಲಾ ಒಂದು ತರಹದ ರೋಗಿಗಳು ಸಮೇತ ಇದನ್ನ ಮಾಡ್ಕೋಬಹುದು. ಅದರ ಜೊತೆಗೆ ನಮ್ಮ ಯೋಗದ ಅಂದ್ರೇನು, ನಮ್ಮ ಆಯುರ್ವೇದಿಕದ ಮೂಲ ಮಂತ್ರನೇ ಅದು, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಅಂದ್ರೆ ನಮ್ಮ ಆರೋಗ್ಯವಂತ ಮನುಷ್ಯನ ದೇಹವನ್ನ, ಸ್ವಾಸ್ಥ್ಯತೆಯನ್ನ ಕಾಪಾಡುವುದೇ ಮೂಲ ಮಂತ್ರ. ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡುವುದು ಅದು ಬೇರೆ ಮಾತು. ಬಟ್ ರೋಗನೇ ಬರ್ದೇ ಇರೋ ಹಾಗೆ ನೋಡ್ಕೊಳೋದು ಹಂತಗಳಲ್ಲಿ ಆಹಾರ ಮತ್ತು ಯೋಗ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನಾವ್ ಯಾವ ತರ ಈಗ ಆಹಾರವನ್ನ ತಗೋತೇವೆ, ಅದೇ ತರಾನೇ ದಿನಚರಿಯ ಒಂದು ಅಂಗವಾಗಿ ದಯವಿಟ್ಟು ಎಲ್ಲರೂ ಈ ಒಂದು ಸೂರ್ಯ ನಮಸ್ಕಾರವನ್ನ ಮಾಡಿದ್ವಿ ಅಂತಂದ್ರೆ ನಮ್ಮ ಈ ಎಲ್ಲಾ ಒಂದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಅನ್ನ ತಗೋಬಹುದು. ಜೊತೆಗೆ ನಾವು ಈಗ ಫ್ಯಾಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಎಲ್ರಿಗೂ ಬೊಜ್ಜಿನ ಜೊತೆಗೆ ಅದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ, ನಾನು ಸೂರ್ಯನ ಬೆಳಕಿಗೆ ನಿಂತ್ಕೊಂಡ್ವಿ ಅಂತಂದ್ರೆ ಸ್ಕಿನ್ ಟ್ಯಾನ್ ಆಗುತ್ತೆ, ಟ್ಯಾನ್ ಅಂತಂದ್ ಹೇಳಿ ಬಹಳ ತಪ್ಪು ಪರಿಕಲ್ಪನೆ ಈಗಿನ ಜನರೇಷನ್ ಅಲ್ಲಿ ಇದೆ. ದಯವಿಟ್ಟು ಯಾರು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸನ್ಸ್ಕ್ರೀನ್ಸ್ ಆತರ ಕೆಮಿಕಲ್ ಯುಕ್ತ ನೀವೇನು ಅಪ್ಲಿಕೇಶನ್ ಅನ್ನ ಮಾಡ್ತೀರಾ, ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಡೈರೆಕ್ಟ್ ಸನ್ಲೈಟ್ ಅನ್ನ ನಮ್ಮ ಚರ್ಮಕ್ಕೆ ಹೋಗಲು ಬಿಡಿ. ಆ ಒಂದು ಹೋಗಲು ಬಿಟ್ರೆ ನೀವು 108 ಸ್ಕಿನ್ ಪ್ರಾಬ್ಲಮ್ಸ್ ಗಳಿಗೆ ನಾವು ಸೊಲ್ಯೂಷನ್ ಅಲ್ಲೇ ಸಿಕ್ಬಿಡುತ್ತೆ. ಸೂರ್ಯನ ಬೆಳಕೆ ಇದು ಎಲ್ಲದಕ್ಕೂ ಕಾರಣ. ಹಿಂಗಾಗಿ ಸನ್ಸ್ಕ್ರೀನ್ ಗಳನ್ನ ಉಪಯೋಗ ಮಾಡೋದು, ಸನ್ ಟ್ಯಾನ್ ಆಗುತ್ತೆ ಅನ್ನೋ ತಪ್ಪು ಪರಿಕಲ್ಪನೆಯನ್ನ ಹೊಂದ್ಕೊಳೋದು ದಯವಿಟ್ಟು ಸ್ಟಾಪ್ ಮಾಡ್ಬೇಕು. ಇದರ ಜೊತೆಗೆ ನಾವು ಹೇಳಿದೆ ಆರೋಗ್ಯಂ ಭಾಸ್ಕರಾದಿ ಇಚ್ಛೇತ್ ಅಂತ ಹೇಳಿ, ನಮ್ಮ ಆರೋಗ್ಯ ಅಷ್ಟೇ ಇಲ್ಲದೆ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಹಾಗೆ ಸಸ್ಯಗಳಿಗೆ ಎಲ್ಲದಕ್ಕೂ ಅನ್ನದಾತ ಅಂತಂದ್ರೆ ಸೂರ್ಯನಿಲ್ದೆ ಯಾವ ಕೆಲಸಗಳನ್ನು ಆಗೋದಿಲ್ಲ. ಹೀಗಾಗಿ ಈ ರಥಸಪ್ತಮಿ ದಿನದಂದು ಎಲ್ಲರೂ ನಾವು ಒಂದು ಪ್ರತಿಜ್ಞೆ ಮಾಡಿ ದಿನಂಪ್ರತಿ 1, 2, 5 ಯಥಾಶಕ್ತಿ ಸೂರ್ಯ ನಮಸ್ಕಾರವನ್ನ ಮಾಡಿ, ಆ ಭಾನುವಿಗೆ ಬರೀ ನಮಸ್ಕಾರ ಪ್ರಿಯ ಇದೊಂದೇ ಸಾಕು. ಅವನಿಗೆ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಸೂರ್ಯ ನಮಸ್ಕಾರ ಇರೋದು. ಬಟ್ ಆ ದೇವ್ರಿಗೂ ಅದೇ ಪ್ರೀತಿ. ಸೊ ಎಲ್ಲರೂ ಸೂರ್ಯ ನಮಸ್ಕಾರವನ್ನ ಮಾಡೋಣ. ಈಗ ನಾವು 1 ಕೋಟಿ ಇತ್ತು ಅಂತಂದ್ರೆ ನಾವು ಶ್ರೀಮಂತರಲ್ಲ. ಯಾರ ಕಡೆ ಆರೋಗ್ಯ ಇದೆನೋ, ಆರೋಗ್ಯ ಭಾಗ್ಯ ಜೊತೆಗೆ ಸಂತೋಷದಿಂದ ರಾತ್ರಿ ಡೀಪ್ ಸ್ಲೀಪ್ ಮಾಡ್ತಾರೋ ಅವರೇ ಅತಿ ಹೆಚ್ಚು ಶ್ರೀಮಂತರು ಈಗಿನ ಕಾಲದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಹೇಳಿ ಈ ರಥಸಪ್ತಮಿಯ ಒಂದು ದಿನದ ಒಂದು ಧಾರ್ಮಿಕ ಹಾಗೂ ವೈಜ್ಞಾನಿಕ ಒಂದು ಪಾಯಿಂಟ್ಸ್ ಅನ್ನ ನಾನು ನಿಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ನನ್ನ ಜೊತೆ ನಾನಂತ್ರು ದಿನ ಯೋಗಾಸನವನ್ನ ಮಾಡ್ತೇನೆ ಹಾಗೂ ಸೂರ್ಯ ನಮಸ್ಕಾರನ ಮಾಡ್ತೇನೆ. ನನ್ನ ಜೊತೆಗೆ ತಾವು ಮಾಡಿ ಈ ಲಾಭಗಳನ್ನ ಪಡ್ಕೋರಿ ಅಂತ ಹೇಳಿ ನನ್ನ ಒಂದು 2 ಮಾತುಗಳನ್ನ ಮುಗಿಸ್ತೇನೆ. ನನಗೆ ಈ ಒಂದು ಅವಕಾಶ ಕೊಟ್ಟಂತಹ ಮಾನ್ವಿತಾ ಸ್ಟುಡಿಯೋದ ನರೇಶ್ ಸರ್ಗೆ ಹಾಗೂ ಶೆಟ್ಟಿ ಮೇಡಮ್, ನಾಗರತ್ನ ಶೆಟ್ಟಿ ಮೇಡಮ್ಗೂ ಕೂಡ ತುಂಬಾ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತೇನೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತಿನವರೆಗೆ ಮುಂಡಗೋಡದ ಮಧು ಕ್ಲಿನಿಕ್ನ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ಲಕ್ಷ್ಮೀ ನವೀನ್ ಬಡಿಗೇರ್ ರವರು ಆಯುರ್ವೇದ ವೈದ್ಯರಷ್ಟೇ ಅಲ್ಲದೆ ಯೋಗ ಗುರುಗಳು ಹೌದು. ಜೊತೆಗೆ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಗಳನ್ನ
ಅದರಲ್ಲಿ ಅಭಿರುಚಿ ಹೊಂದಿರುವಂತವರು ಹೌದು. ನಮಗೆ ಇಂದು ರಥಸಪ್ತಮಿಯ ಪುಣ್ಯ ದಿನದಂದು ರಥಸಪ್ತಮಿಯ ವಿಶೇಷತೆಯನ್ನ ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ನಮ್ಮ ವೀಕ್ಷಕರಿಗೆ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಲಕ್ಷ್ಮೀ ನವೀನ್ ಬಡಿಗೇರ್ ಅವರಿಗೆ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ವಂದನೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್, ಧನ್ಯವಾದಗಳು. ತಾಡಾಸನದಿಂದ ನಮಸ್ಕಾರ ಸ್ಥಿತಿ. ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವ ಮುಖ ನಮನ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಿಂದೆ ಬೆಂಡಾಗಿ ಉಸಿರನ್ನ ಬಿಡ್ತಾ ಪಾದಹಸ್ತಾಸನ. ಪಾದಹಸ್ತಾಸನ. ಉಸಿರನ್ನ ತೆಗೆದುಕೊಳ್ತಾ ಅಶ್ವ ಸಂಚಲನಾಸನ ಅಥವಾ ಏಕಪಾದ ಪ್ರಸರಣಾಸನ. ಉಸಿರನ್ನ ತೆಗೆದುಕೊಳ್ತಾ ದಂಡಾಸನ. ಇಲ್ಲಿ ಉಸಿರಾಟದ ಕ್ರಮ ನಾರ್ಮಲ್ ಆಗಿರ್ಬೇಕು. ಗೋನೆಗೆ ಏಣಿ ಇಟ್ಟ ತರ ನಮ್ಮ ದೇಹ ಇರಬೇಕು. ನಿಧಾನವಾಗಿ ಉಸಿರನ್ನ ಬಿಡ್ತಾ ಸಾಷ್ಟಾಂಗ ನಮನ. ನಮ್ಮ 8 ಅಂಗಗಳು ಮಾತ್ರ ಭೂಮಿಗೆ ಹತ್ತಿರಬೇಕು. ಉಸಿರನ್ನ ತೆಗೆದುಕೊಳ್ತಾ ಭುಜಂಗಾಸನ. ಉಸಿರನ್ನ ಬಿಡ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನ ತೆಗೆದುಕೊಳ್ತಾ ನಮ್ಮ ಅಪೋಸಿಟ್ ಕಾಲಿಂದ ಅಶ್ವ ಸಂಚಲನಾಸನ ಅಥವಾ ಏಕಪಾದ ಪ್ರಸರಣಾಸನ. ಹಿಂದಿನ ಕಾಲು ನೇರವಾಗಿರಬೇಕು, ಮುಖ ಪ್ರಸನ್ನವಾಗಿರಬೇಕು.